ಅಗೇನ್ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಇನ್ಸ್ಟೆಂಟ್ಲಿ ನಮ್ಮನ್ನ ಅಟ್ರಾಕ್ಟಿವ್ ಆಗಿ ಮಾಡುವಂತಹ ಕೆಲವೊಂದಷ್ಟು ಪರ್ಸನಾಲಿಟಿ ಟ್ರೇಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇದು ಅದರ ಪಾರ್ಟ್ 2 ವಿಡಿಯೋ. ಲೆಟ್ಸ್ ಕಂಟಿನ್ಯೂ. ಸೊ ಹಿಯರ್ ಇಸ್ ಅ ಫನ್ ಟ್ರಿಕ್. ನೀವು ಮಾತಾಡುವಾಗ ಆಗಿರ್ಬೋದು ಅಥವಾ ಬೇರೆಯವರು ಮಾತಾಡ್ತಾ ನೀವು ಕೇಳಿಸ್ಕೊಳ್ತಾ ಇರುವಾಗ ಆಗಿರ್ಬೋದು, ನಿಮ್ಮ ಫೋಕಸ್ನ ಅವರ ಎರಡೂ ಕಣ್ಣು ಅಂಡ್ ಲಿಪ್ಸ್ ಮೇಲೆ ಸಟಲ್ ಆಗಿ ಶಿಫ್ಟ್ ಮಾಡ್ತಾ ಇರಿ. ಇಫ್ ಇಟ್ಸ್ ಅ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಆರ್ ಯೋರ್ ಕ್ರಶ್ ಅಂತ ಅಂದ್ರೆ ಇಟ್ ಮೇಕ್ ವಂಡರ್ಸ್. ಇನ್ ಅ ಸೈಕಾಲಜಿಲಿ ಟ್ರಯಾಂಗಲ್ ಕೇಸ್ ಅಂತ ಹೇಳ್ತಾರೆ ಅಂಡ್ ಇಟ್ ಕ್ರಿಯೇಟ್ಸ್ ಅ ಸರ್ಟನ್ ಮ್ಯಾಗ್ನೆಟಿಕ್ ಟೆನ್ಷನ್ ಅಂಡ್ ಇದನ್ನ ಇಗ್ನೋರ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ನೀವು ಈ ಎಕ್ಸ್ಪ್ರೆಷನ್ ಆಫ್ ಬಾಡಿ ಲ್ಯಾಂಗ್ವೇಜ್ ನ ರೊಮ್ಯಾಂಟಿಕ್ ಸಾಂಗ್ಸ್ ಅಲ್ಲಿ ನೋಡಿರ್ಬೋದು. ಇಟ್ಸ್ ಸಟಲ್ ಬಟ್ ಪವರ್ಫುಲ್. ಗಿವ್ ಇಟ್ ಅ ಶಾಟ್. If you didn't know, sarcasm is a sign of intelligence. ಇನ್ನೊಬ್ರಿಗೆ ಹರ್ಟ್ ಮಾಡಿದ್ರೆ ಸರ್ಕಾಸ್ಟಿಕ್ ಆಗಿ, ಪ್ಲೇಫುಲ್ ಆಗಿ ಟೀಸ್ ಮಾಡೋ ಕ್ವಾಲಿಟಿ ಇಸ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ಟ್ರೇಟ್ ಯು ಕ್ಯಾನ್ ಪಾಸೆಸ್. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮ್ಮ ಹತ್ರ ಐ ಆಮ್ ಅ ಮಾರ್ನಿಂಗ್ ಪರ್ಸನ್ ಅಂತ ಅಂದರೆ ಯು ಕ್ಯಾನ್ ಸೇ, ಓ ಹಾಗಾದರೆ ನೀವು ಓವರ್ ಅಚೀವರು, ನಮ್ಮನ್ನೆಲ್ಲ ಕೆಟ್ಟೋರು ಹಾಕೋಣಾಗಿ ಮಾಡ್ತೀರಾ ಅಂತ ಹೇಳ್ಬೋದು. ಸಿ ದ ಕೀ ಹಿಯರ್ ಇಸ್ ಟು ಕೀಪ್ ಇಟ್ ಲೈಟ್ ಆ್ಯಂಡ್ ಸರ್ಕಾಸಮ್ನ ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಗೊತ್ತಿದ್ರೆ ಯು ಕ್ಯಾನ್ ಬಿ ಅ ವಿಟಿ ಆ್ಯಂಡ್ ಕಾನ್ಫಿಡೆಂಟ್ ಪರ್ಸನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ one last question, Salman this side. Sorry, Shahrukh this side. I don't know, where are you speaking from? Shahrukh this side. Kahan? Yahan, On the I'm second literally row, sorry second row, right. because Lipika here. I'm literally sorry. Don't worry, Deepika, it's all right. Lipika. Oh, I'm so sorry, Deepika. I'm extremely sorry. ಟ್ರಸ್ಟ್ ಮೀ, ಗುಡ್ ಸೆನ್ಸ್ ಆಫ್ ಹ್ಯೂಮರ್ನ ಎಂಜಾಯ್ ಮಾಡದೇ ಇರೋ ವ್ಯಕ್ತಿ ಎಕ್ಸಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎವ್ರಿ ಒನ್ ವಾಂಟ್ಸ್ ಟು ಲವ್, ಎವ್ರಿ ಒನ್ ವಾಂಟ್ಸ್ ಟು ಬಿ ಹ್ಯಾಪಿ. ಮೇ ಬಿ ಯು ಕ್ಯಾನ್ ಟ್ರೈ ಸೇಯಿಂಗ್, ಫಸ್ಟ್ ಟೈಮ್ ನಾನು ಈ ಕೆಫೆಗೆ ಬಂದಿದ್ದಾಗ ನನ್ನ ಪ್ಯಾಂಟ್ ಮೇಲೆ ಕಾಫಿ ಚೆಲ್ಕೊಂಡ್ಬಿಟ್ಟಿದ್ದೆ ಆ್ಯಂಡ್ ಪಕ್ಕದ ಟೇಬಲಲ್ಲಿ ಇದ್ದಿದ್ದು ಒಂದು ಚಿಕ್ಕ ಮಗು ಓಡ್ ಬಂದು ನಂಗೆ ಟಿಶ್ಯೂ ಕೊಡ್ತು, ಐ ಫೆಲ್ ಸೋ ಸ್ವೀಟ್ ಅಂತ ಹೇಳೋದಕ್ಕೂ ರೆಗ್ಯುಲರ್ ಆಗಿ ಐ ಲೈಕ್ ದಿಸ್ ಕೆಫೆ, ನಾನು ಬರ್ತೀನಿ ಯಾವಾಗಲೂ ಇಲ್ಲಿ ಅಂತ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನೀವು ಹೇಳಬೇಕು ಅಂತ ಅಂದ್ಕೊಂಡಿರೋ ವಿಷಯನ ರೆಗ್ಯುಲರ್ ಆ್ಯಂಡ್ ಬೋರಿಂಗ್ ಆಗಿ ಹೇಳೋದ್ರ ಬದಲು ಫನ್ ಆ್ಯಂಡ್ ಕ್ರಿಯೇಟಿವ್ ಸ್ಟೋರಿ ಟೆಲ್ಲಿಂಗ್ ಮೂಲಕ ಹೇಳಿ. ಅದು ನಿಮ್ಮನ್ನು, ನಿಮ್ಮ ಕಥೆನ ಸ್ಟ್ರಾಂಗ್ ಆಗಿ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡುತ್ತೆ. ಬಿಕಾಸ್ ದಟ್ ಮೇಕ್ಸ್ ಯು ಸೋ ಯೂನಿಕ್. Here is a golden rule of attraction. Just don't give away everything at once. ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಕತೆ, ನಿಮ್ಮ ಪರ್ಸ್ನಾಲಿಟಿ ಎಲ್ಲರೂ ಒಂದೇ ಸರಿ ಹೇಳಿ ಮುಗಿಸ್ಬಿಟ್ಬಿಡಿ. ಸ್ವಲ್ಪ ಮಿಸ್ಟ್ರಿ ಉಳಿಸ್ಕೊಳ್ಳಿ. ಫುಲ್ ಓದಿರೋ ಬುಕ್ನ ಅಥವಾ ಎಲ್ಲ ಲೆವೆಲ್ ಕಂಪ್ಲೀಟ್ ಮಾಡಿರೋ ಗೇಮ್ನ ಮತ್ತೆ ಓಪನ್ ಮಾಡಬೇಕು ಅನ್ಸುತ್ತಾ? ನೋ, ರೈಟ್? ಸೊ ನಿಮ್ಮ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಉಳಿಸ್ಕೊಳ್ಳಿ. ದ್ಯಾಟ್ ವಿಲ್ ಮೇಕ್ ಯು ಅ ಮಿಸ್ಟೀರಿಯಸ್ ಪರ್ಸನ್. ನಿಮ್ಮನ್ನು ಮತ್ತೆ ಮತ್ತೆ ಮೀಟ್ ಆಗಬೇಕು, ಜಾಸ್ತಿ ವಿಷಯ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್, ಟೆನ್ಷನ್ ಬಿಲ್ಡಪ್ ಆಗುತ್ತೆ. ಇಮ್ಯಾಜಿನ್ ನಿಮ್ಮ ಫೇವ್ರೆಟ್ ಮೂವಿ ನೋಡಿಕೊಂಡು ಥಿಯೇಟರಿಂದ ಹೊರಗೆ ಬರುವಾಗ ನಾನೇ ಆ ಹೀರೋಯಿನ್ನು ಅಂತ ಒಂದ್ಸರಿ ಆದರೂ ಇನ್ಫ್ಲುಯೆನ್ಸ್ ಆಗಿರ್ತೀರ. ಸೊ ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಹೇಗಿರುತ್ತೆ? ಇದೇ ಇನ್ಫ್ಲುಯೆನ್ಸ್ನ, ಇದೇ ಕಾನ್ಫಿಡೆನ್ಸ್ನ ನಿಮ್ಮ ಇಂಪಾರ್ಟೆಂಟ್ ಮೀಟಿಂಗ್ ಆರ್ ನಿಮ್ಮ ಡೇಟ್ಗೂ ಕ್ಯಾರಿ ಮಾಡಿ. ಇಮ್ಯಾಜಿನ್ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವ ರೀತಿ ಡ್ರೆಸ್ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಹೇಗೆ ನಗ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಜಸ್ಟ್ ಸೇಮ್ ಟು ಸೇಮ್ ಕಾಪಿ ಮಾಡಿ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಈ ಸಿಂಪಲ್ ಮೆಂಟಲ್ ಟ್ರಿಕ್ ಎಲ್ಲರೂ ಇಂಪ್ರೆಸ್ ಮಾಡಿರುತ್ತೆ ಆ್ಯಂಡ್ ಇದನ್ನ ಫ್ರೀಕ್ವೆಂಟ್ ಆಗಿ ಅಭ್ಯಾಸ ಮಾಡಿದಷ್ಟು ಬಿಫೋರ್ ಯು ನೋ ಇಟ್ ದಟ್ ರೋಡ್ ಬಿಕಮ್ಸ್ ಯುವರ್ ರಿಯಾಲಿಟಿ. ಸೊ ಇಷ್ಟು ಅಟ್ರಾಕ್ಟಿವ್ ಪರ್ಸನಾಲಿಟಿ ಟ್ರೇಟ್ಸ್ನ ನಿಮ್ಮಲ್ಲಿ ನೀವು ಅಡ್ಯಾಪ್ಟ್ ಮಾಡ್ಕೊಂಡಾಗ ಬೇರೆಯವರು ನಿಮ್ಮನ್ನ ನೋಡೋ ರೀತಿ ಮಾತ್ರ ಅಲ್ಲ, ಬಟ್ ನಿಮ್ಮನ್ನು ನೀವು ನೋಡೋ ರೀತಿ ಕೂಡ ಚೇಂಜ್ ಆಗುತ್ತೆ. ಸೊ ಇಷ್ಟರಲ್ಲಿ ಯಾವ ಟ್ರಿಕ್ನ ಫಸ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಹೇ, ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ. ಸೊ ಇನ್ನೂ ಈ ರೀತಿ ಜಾಸ್ತಿ ಥಾಟ್ಫುಲ್ ವಿಡಿಯೋಸ್ಗೋಸ್ಕರ ಏನು ಮಾಡಬೇಕು? ಸಬ್ಸ್ಕ್ರೈಬ್. I'll be seeing you in the next year. Technically, I wish you a very, very happy new year in advance. ಖುಷಿಯಾಗಿರಿ, ನಗ್ತಾ ಇರಿ. Bye.